ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹನುಮಂತರಾಯ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನಾದರೂ ಬೆಂಗಳೂರು ತುಮಕೂರು ಹೈವೇ ರೋಡಲ್ಲಿ ಹೋಗ್ತಿದ್ರೆ ಈ ದೇವಾಲಯಕ್ಕೆ ಬರೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಶ್ರೀ ಉದ್ಧಾನ ವೀರಭದ್ರ ಸ್ವಾಮಿ ದೇವಾಲಯ 1000 ವರ್ಷಗಳಷ್ಟು ಪುರಾತನವಾದ ದೇವಾಲಯ. ಹೆಸರೇ ಹೇಳುವಂತೆ ಉದ್ಧಾನ ಎಂದರೆ ಅತಿ ಎತ್ತರವಾದದ್ದು ಎಂದರ್ಥ. ಅಂದಮೇಲೆ ನಾವು ಎಷ್ಟು ಎತ್ತರವಾದ ವೀರಭದ್ರನನ್ನು ನೋಡುತ್ತೇವೆ ಎಂಬ ಕುತೂಹಲ ಇಲ್ಲಿಂದಲೇ ಮೂಡುತ್ತದೆ. ಇಷ್ಟೊಂದು ಎತ್ತರದ ವೀರಭದ್ರನನ್ನು ಬೇರೆ ಎಲ್ಲೂ ನಾವು ನೋಡಿಲ್ಲ ಎಂಬ ಮಾತು ಇಲ್ಲಿಗೆ ಬಂದು ಸಂದರ್ಶನ ನೀಡಿದ ಪ್ರತಿಯೊಬ್ಬ ಸಂದರ್ಶಕರ ಮಾತಾಗಿದೆ. ಅಕಸ್ಮಾತ್ ನೀವೇನಾದರೂ ಇಷ್ಟು ಎತ್ತರವಾಗಿರುವ ವೀರಭದ್ರನನ್ನು ನೋಡಿದ್ದೇ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿಲ್ಲ ಅಂದರೂ ಪರವಾಗಿಲ್ಲ, ನಾವು ನೋಡಿಲ್ಲ ಅಂತನಾದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾರಿಗೆ ಗೊತ್ತು, ಈ ವೀರಭದ್ರ ಸ್ವಾಮಿ ಪ್ರಪಂಚದಲ್ಲಿಯೇ ಅತಿ ಎತ್ತರವಾದ ವೀರಭದ್ರ ಸ್ವಾಮಿಯೇ ಆಗಿರಬೇಕು. ನಿಗೂಢವಾಗಿ ಉಳಿದಿರುವ ಹಳೇ ನಿಜಗಲ್ಲಿನ ಶ್ರೀ ಉದ್ಧಾನ ವೀರಭದ್ರ ಸ್ವಾಮಿಯನ್ನು ಹೆಚ್ಚು ಜನರಿಗೆ ತಿಳಿಸುವ ನನ್ನ ಪ್ರಯತ್ನಕ್ಕೆ ನೀವು ಸಹ ಕೈ ಜೋಡಿಸಬೇಕು ಅನಿಸಿದರೆ ನಿಮ್ಮ 4 ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಸಕುಟುಂಬ ಸಮೇತರಾಗಿ ಇಲ್ಲಿಗೆ ಬಂದು ಶ್ರೀ ಉದ್ಧಾನ ವೀರಭದ್ರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ. ಶ್ರೀ ಉದ್ಧಾನ ವೀರಭದ್ರ ಸ್ವಾಮಿಯನ್ನು ನೀವು ನೋಡಿದ್ದೇ ಆದಲ್ಲಿ ನೀವು ಮೂಕ ವಿಸ್ಮಿತರಾಗಿ ನಿಮ್ಮನ್ನು ನೀವು ಮೈಮರೆತು ಸ್ವಾಮಿಯನ್ನು ನೋಡಿ ಭಕ್ತಿ ಪರವಶರಾಗಿ ನಿಂತು ಬಿಡುತ್ತೀರಾ. ಇಂತಹ ಒಂದು ಅದ್ಭುತವಾದ ಅನುಭವವನ್ನು ಸ್ವತಃ ನಾನೇ ಪಡೆದಿದ್ದೇನೆ. ನಿಮ್ಮ ಕುಟುಂಬದವರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ನೆಚ್ಚಿನ ವ್ಯಕ್ತಿಗಳಿಗೆ ಒಂದು ಸರ್ಪ್ರೈಸ್ ನೀಡಬೇಕೆಂದೆನಿಸಿದರೆ ಈ ದೇವಾಲಯಕ್ಕೆ ಅವರನ್ನು ಕರೆದುಕೊಂಡು ಬಂದು ಬಿಡಿ. ಇಲ್ಲಿನ ಪರಿಸರ, ಶ್ರೀ ಉದ್ಧಾನ ವೀರಭದ್ರ ಸ್ವಾಮಿಯ ದರ್ಶನ ಎಂದೆಂದಿಗೂ ಜೀವನದಲ್ಲಿ ಮರೆಯಲಾಗುವುದಿಲ್ಲ. ಅಂತಹ ಒಂದು ಅದ್ಭುತವಾದ ಪುಣ್ಯ ಕ್ಷೇತ್ರ ಇದಾಗಿದೆ. ಇನ್ನು ಖರ್ಚಿನ ವಿಚಾರಕ್ಕೆ ಬಂದರೆ ಇಲ್ಲಿ ಯಾವುದೇ ಪಾರ್ಕಿಂಗ್ ಚಾರ್ಜ್ ನೀಡಬೇಕಿಲ್ಲ. ಕೇವಲ ನಿಮ್ಮ ಸಮಯವನ್ನಷ್ಟೇ ನೀಡಿ ಭಕ್ತಿಯಿಂದ ಬಂದು ಸ್ವಾಮಿಗೆ ನಮಿಸಿದರೆ ಅಷ್ಟೇ ಸಾಕು. ಈ ದೇವಾಲಯ ಇರೋದು ಹಳೆ ನಿಜ್ಗಲ್ ಬೆಟ್ಟದಲ್ಲಿ, ತುಮಕೂರು ಬೆಂಗಳೂರು ಹೈವೇಯಿಂದ ಕೇವಲ 1 ಕಿಲೋಮೀಟರ್ ಅಷ್ಟೇ. ಬೆಂಗಳೂರಿಂದ 54 ಕಿಲೋಮೀಟರ್ ದೂರದಲ್ಲಿದೆ. ತುಮಕೂರಿನಿಂದ 18 ಕಿಲೋಮೀಟರ್ ದೂರದಲ್ಲಿದೆ. ದಾಬಸ್ಪೇಟೆಯಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಸಿದ್ಧಗಂಗೆಯಿಂದ 11 ಕಿಲೋಮೀಟರ್ ದೂರದಲ್ಲಿದೆ. ಶಿವಗಂಗೆಯಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ಸ್ವಮಾವಾಯೇತಸ್ಯ ರಾಜ್ಯಮಾದತ್ತೆ ಯೋ ರಾಜಾ ಆಸನ್ ರಾಜ್ಯೋ ವಾ ಸೋಮೇನ ಯಜತೆ ದೇವಸ್ವಾಮೇತಾನೆ ಅವೇಗಂ ಸೇವವಂತೆ ಏತಾವಂತೋ ವೈ ದೇವಾನಾಗಂ ಸವಾಹ ತಾಯೇವಾಸ್ಮೈ ಸವಾನ್ ಪ್ರಯಚ್ಛಂತೆ ತಾಯೇನಂ ಪುನಸ್ತುವಂತೆ ರಾಜ್ಯಾಯ ದೇವಸುರಾಜ ಭವತೆ. ಶ್ರೀ ಉದ್ಧಾನ ವೀರಭದ್ರೇಶ್ವರ ಸ್ವಾಮಿನಃ ಕರ್ಪೂರ ದೀಪಂ ದರ್ಶಯಾಮಿ, ಧೂಪದೀಪಾನಂತರಂ ಆಚಮನಂ ಸಮರ್ಪಯಾಮಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಂಬಕೆ ದೇವಿ ಭದ್ರಕಾಳಿ ನಮೋಸ್ತುತೆ. ಶ್ರೀ ಭದ್ರಕಾಳಿ ದೇವತಾಭ್ಯೋ ನಮಃ. ಕರ್ಪೂರ ದೀಪಂ ದರ್ಶಯಾಮಿ, ಧೂಪದೀಪಾನಂತರಂ ಆಚಮನಂ ಸಮರ್ಪಯಾಮಿ. ಸ್ವಾಮಿ ನಮಸ್ಕಾರ. ನಮಸ್ತೆ ಸ್ವಾಮಿ, ಉದ್ಧಾನ ವೀರಭದ್ರ ಸ್ವಾಮಿ ಸನ್ನಿಧಾನಕ್ಕೆ ಇವತ್ತು ನಾನು ಬಂದಿದ್ದೇನೆ. ಸ್ವಾಮಿ, ಈ ಸ್ವಾಮಿ ಬಗ್ಗೆ ತಿಳಿಸ್ಕೊಡಿ ಸ್ವಾಮಿ. ಸ್ವಾಮಿ, ಮತ್ತು ನಿಮ್ಮ ಪರಿಚಯ ಮಾಡಿಕೊಡಿ. ನಾವು ಹಳೆ ನಿಜ್ಗಲ್ಲು ನಲ್ಲಿ ವಾಸವಾಗಿರ್ತಕ್ಕಂಥವ್ರೆ. ಇದೇ ವೀರಭದ್ರ ಸ್ವಾಮಿನ ಸುಮಾರು ದಿನದಿಂದಲೂ, ಅಂದರೆ 800 ವರ್ಷದಿಂದಲೂ ನಮ್ಮ ಅಂತಂದವರೇ ಪೂಜೆ ಮಾಡ್ಕೊಂಬಂದಿದ್ದಾರೆ. ಈ ಸಾರಿ ನಮ್ಮದು ಒಂದು ಸರ್ದಿ ಬಂದಿದೆ. ನನ್ನ ಹೆಸರು NR ಕೆಂಪದೇವರು ಅಂತ ಅಂದ್ಬಿಟ್ಟು, NR ಕೆಂಪದೇವರು ಶಾಸ್ತ್ರಿಗಳು ಅಂತ. ನಾವು ನಮ್ಮ ಒಂದು ಅಣ್ತಮ್ಮದಿರೆಲ್ಲ ಪೂಜೆ ವರ್ಷಕ್ಕೊಬ್ಬೊಬ್ರಿಗೆ ಬರ್ತದೆ. ಈ ಸಾರಿ ನನ್ನ ಪೂಜೆ ಬಂದಿದೆ. ನಾನು ರುದ್ರಾಭಿಷೇಕ ಮತ್ತು ಪಂಚಾಭಿಷೇಕಗಳು, ಮಂಗಳಾರತಿ ಮತ್ತು ಅಷ್ಟೋತ್ತರಗಳು ಎಲ್ಲ ಹೇಳ್ಕೊಂಡು ಹೋಮ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ತಾಲೂಕು, ಸೋಂಪುರ ಹೋಬಳಿ, ಹಳೆ ನಿಜ್ಗಲ್ ಗ್ರಾಮದಲ್ಲಿ ಸುಮಾರು 1,000 ವರ್ಷದಿಂದ ಈ ಉದ್ಧಾನ ವೀರಭದ್ರ ಸ್ವಾಮಿ ಉದ್ಭವವಾಗಿ ಅನೇಕ ವೈಭವದಿಂದ ಪೂಜೆ ಪುನಸ್ಕಾರಗಳು ನಡೀತವೆ. ಸ್ವಾಮಿ, ಇನ್ನೊಂದು ಮಾತು ಕೇಳ್ಬೇಕು ನಾನು ನಿಮ್ಮನ್ನ. ಇಷ್ಟು ಎತ್ತರವಾದ ಉದ್ಧಾನ ವೀರಭದ್ರ ಸ್ವಾಮಿ ನಾನು ಇದೇ ಮೊದಲನೇ ಬಾರಿಗೆ ನೋಡ್ತಾ ಇರೋದು. ನೀವು ನಿಮಗೆ ತಿಳಿದ ಮಟ್ಟಿಗೆ ಬೇರೆ ಎಲ್ಲಾದರೂ ಇದೆಯಾ ಸ್ವಾಮಿ? ಈ ಇಡೀ ಕರ್ನಾಟಕದಾಗ ಬಂದವರು ಆಡ್ತಾರೆ. ನಮಗಿನ್ನ ಅನುಭವರು ಎಲ್ಲ ಕಡೆ ಸಂದರ್ಶನ ಮಾಡಿರ್ತಕ್ಕಂಥ ವ್ಯಕ್ತಿಗಳು, ಭಕ್ತಾದಿಗಳು ಇಲ್ಲಿಗೆಲ್ಲ ಬರ್ತಾರೆ. ಇಷ್ಟೆತ್ತರ ವೀರಭದ್ರ ಸ್ವಾಮಿ ನಾವೆಲ್ಲೂ ನೋಡಿಲ್ಲ ಅಂತ ಅಂದ್ಬಿಟ್ಟು ಜನಗಳು, ಭಕ್ತಾದಿಗಳು ಹೇಳ್ತಾರೆ. ನಾನು ಎಲ್ಲೂ ನೋಡಿಲ್ಲ. ಹಂಪೆಯಲ್ಲಿ ಇರತಕ್ಕಂಥದ್ದು ಇದಕ್ಕಿಂತ ಚಿಕ್ಕದು.
ವೀರಭದ್ರ ಸ್ವಾಮಿ. ಇದು 18 ಅಡಿ ಎತ್ತರ ಇದೆ. ಭದ್ರಕಾಳಮ್ಮನವರು ಇದ್ದಾರೆ, ದಕ್ಷಬ್ರಹ್ಮ ಇದೆ. ಭದ್ರಕಾಳಮ್ಮನವರು ಸ್ವಾಮಿ ಅವರು ಭದ್ರಕಾಳಮ್ಮನವರ ಭದ್ರಕಾಳಮ್ಮ ಅವರ ವೀರಭದ್ರ ಸ್ವಾಮಿ ಹೆಂಡತಿ. ಈ ಕಡೆ ಇರೋರು ಈ ಕಡೆ ಇರೋರು ವೀರಭದ್ರ ಸ್ವಾಮಿ. ಇವು ದಕ್ಷಬ್ರಹ್ಮ, ಶಿವನ ಮಾವ ದಕ್ಷಬ್ರಹ್ಮ. ದಕ್ಷಬ್ರಹ್ಮ ಈ ಕಡೆ ಇದ್ದಾನೆ. ಅವನು ಕುರಿ ತಲೆ ಇಟ್ಕೊಂಡವನೇ. ಅದರ ಸ್ಟೋರಿ ಎಲ್ಲ ಗೊತ್ತಲ್ಲ. ಹಾಗೆ ಇವನು ಶಿವನ ಒಂದು ಜಡೆಯಲ್ಲಿ ಉದ್ಭವ ಆಗಿರ್ತಕ್ಕಂಥ ವೀರಭದ್ರ ಸ್ವಾಮಿ. ವೀರಭದ್ರ ಸ್ವಾಮಿ ಉದ್ಭವವಾಗಿ ಆ ಶಿವನ ಇದು ದಕ್ಷಬ್ರಹ್ಮನ ಕಡೆಯವ್ರನ್ನೆಲ್ಲ ಸಂಹಾರ ಮಾಡಿ ರುಂಡಬಾಲಿಯನ್ನು ಕೂಡ ಹಾಕ್ಕೊಂಡಿದ್ದಾನೆ. ಆಮೇಲೆ ಅವನ ಒಂದು ಕೋಪ ಕಮ್ಮಿ ಆಗಲಿ ಅಂದ್ಬಿಟ್ಟು ಭದ್ರಕಾಳಮ್ಮನವ್ರನ್ನ ಸೃಷ್ಟಿ ಮಾಡಿ, ಆದಿಶಕ್ತಿ ಭದ್ರಕಾಳಮ್ಮನವರು ಅವರು ಕೂಡ ಸೃಷ್ಟಿ ಮಾಡಿ ಅವರಿಗೆ ಮದುವೆ ಮಾಡಿದ್ದಾರೆ. ಈ ಕಡೆ ಆ ಪ್ರಸ್ತುತಾದೇವಿ ಬೇಡ್ಕೊಂಡಾಗ ದಕ್ಷಬ್ರಹ್ಮನಿಗೆ ಕುರಿ ತಲೆ ಇಟ್ಟು ಅದರ ಕಥೆನೇ ವಿಶೇಷವಾಗಿದೆ. ಚಾಟಾಗಿ ಹೇಳಿದೆ. ಕುರಿ ತಲೆ ಇಟ್ಟು ಜೀವದಾನ ಮಾಡಿದ್ದಾರೆ. ಮತ್ತೆ ಸ್ವಾಮಿ ಕೈಯಲ್ಲಿ ಬಿಲ್ಲನ್ನ ಹಿಡಿದಿದ್ದಾರೆ, ಬಿಲ್ಲು ಬಾಣವನ್ನು ಹಿಡಿದ್ದಾರೆ. ಅದ್ರ ಮಾಹಿತಿ ಸ್ವಲ್ಪ ಹೇಳಿ ಸ್ವಾಮಿ. ಇದು ಚತುರ್ಬಾಹು. ಇವನು ಉದ್ಭವ ಮೂರ್ತಿ. ಇವನು 4 ಕೈಗಳನ್ನ 4 ಆಯುಧಗಳನ್ನ ಇಟ್ಕೊಂಡು ಉದ್ಭವವಾಗಿದ್ದಾನೆ ವೀರಭದ್ರ ಸ್ವಾಮಿ. ಮತ್ತೆ ಪ್ರಸ್ತುತಾದೇವಿ ಬೇಡ್ಕೊಂಡಾಗ ಆ ಕಡೆ ಇರೋರ್ನೆಲ್ಲ ಸಂಹಾರ ಮಾಡಿಬಿಡ್ತಾನೆ. ಮಾಡಿದಾದ್ಮೇಲೆ ತನ್ನ ಗಂಡನ ಪ್ರಾಣ ಉಳಿಸ್ಕೊಡಪ್ಪ ಅಂದ್ಬಿಟ್ಟು ಪ್ರಸ್ತುತಾದೇವಿ ಅನ್ನತಕ್ಕಂಥವರು ಬೇಡ್ಕೊಂತಾರೆ. ಆವಾಗ ದಕ್ಷಬ್ರಹ್ಮನಿಗೆ ಉತ್ತರ ಕಡೆ ತಲೆ ಹಾಕೊಂಡು ಮಲಗಿರತಕ್ಕಂಥವ್ರು, ಉತ್ತರ ಕಡೆಗೆ ತಲೆ ಹಾಕೊಂಡು ಮಲಗಿರ್ತಕ್ಕಂಥದ್ದು ಕಟ್ ಮಾಡ್ಕೊಂಬನ್ನಿ ಅಂತ ಅಂದ್ಬಿಟ್ಟು ಹೇಳಿದಾಗ ಶಿವ, ಆಗ ಯಾವುದು ಮಲಗಿರಲ್ಲ ಉತ್ತರದ ಕಡೆ, ಒಂದು ಕುರಿ ಮಲಗಿರ್ತದೆ, ಕುರಿ ಟಗರು. ಆ ಕುರಿ ಟಗರನ್ನೇ ಕಟ್ ಮಾಡ್ಕೊಂಬಂದು ಆ ದಕ್ಷಬ್ರಹ್ಮನಿಗೆ ಜೀವದಾನ ಮಾಡ್ತಾರೆ. ವೀರಭದ್ರ ಸ್ವಾಮಿ ಕೆಳಗಡೆ ಅವನು ಕೈ ಮುಕ್ಕೊಂಡು ನಿಂತಿದ್ದಾನೆ. ಇದನ್ನು ಕಟ್ಟಿ ಸುಮಾರು 1000 ವರ್ಷ ಆಗಿದೆ. ಈ ವಿಜಯನಗರದಿಂದ ಬಂದು ಆಲಿನ ಅಂಪಣ್ಣ ಅನ್ನೋರು ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಈ ದೇವಸ್ಥಾನವನ್ನು ಕಟ್ಟಿ 18 ಅಡಿ ಎತ್ತರ ಇರತಕ್ಕಂಥ ಮೂರ್ತಿ ಇದು. ಸುಮಾರು ಅಗಲ 21 ಅಡಿ ಅಗಲ ಬರುತ್ತೆ. ಇದನ್ನು ಅಂಪಣ್ಣನವರು ಬಂದು ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ 7ರ ಕಾಲದಿಂದ. ಅಲ್ಲಿಂದಲೂ ಕೂಡ ಸುಮಾರು 1000 ವರ್ಷಗಳಿಂದ ನಮ್ಮ ಮಂತಂದವರೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ವಿಶೇಷ ಪೂಜೆಗಳು ನಡೀತಿದ್ದಾವೆ. ಸುಮಾರು ಹೂವು ತರಬೇಕಾದ್ರೂ ಅಷ್ಟೇ, ಅಲಂಕಾರ ಮಾಡಬೇಕಾದ್ರೆ ತುಂಬ ಬಹಳ ವಿಜೃಂಭಣೆಯಿಂದ ಜನಗಳು ಮಾಡಿಸ್ತಾ ಇದ್ದಾರೆ. ಅನೇಕ ರೀತಿ ಜನಗಳಿಗೂ ಭಕ್ತಾದಿಗಳಿಗೆ ಅನುಕೂಲವಾಗಿರೋದ್ರಿಂದ ಜಾತ್ರೆ ಮತ್ತು ಉತ್ಸವಗಳು ಈ ಥರ ಎಲ್ಲ ವಿಶೇಷ ಪೂಜೆಗಳು ನಡೀತಾ ಇದ್ದಾವೆ. ಬಂದ ಭಕ್ತಾದಿಗಳಿಗೆ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡ್ತಾ ಇದೆ. ಮಕ್ಕಳು ಸಂತಾನ ಭಾಗ್ಯ ಇಲ್ಲದವರು ಕೂಡ ನೀರು ಹಾಕ್ಸ್ಕೊಂಡು ಸಂತಾನವನ್ನು ಪಡಿತಿದ್ದಾರೆ. ಇದು ಏನೇ ಕಷ್ಟ ಬಂದರೂ ಕೂಡ ಈ ಸ್ವಾಮಿಗೆ ಬಂದು ರುದ್ರಾಭಿಷೇಕ ಮತ್ತು ವಿಶೇಷ ಪೂಜೆಗಳು ಇವೆಲ್ಲ ನಡೀತಾ ಇದ್ದಾವೆ. ಸ್ವಾಮಿ, ಈ ದೇವಾಲಯದಲ್ಲಿ ಪೂಜೆ ಯಾವ್ಯಾವ ದಿನ ಇರುತ್ತೆ ಸ್ವಾಮಿ? ಪ್ರತಿ ದಿವಸವೂ ಪೂಜೆ ಇರುತ್ತೆ. ಪ್ರತಿ ದಿವಸವೂ ಬೆಳಗ್ಗೆ 8:30ಗೆ ಬಂದರೆ ಸಾಯಂಕಾಲ 5:30ವರೆಗೂ ಪೂಜೆ ಬಾಗ್ಲಾಕಲ್ಲ ಪೂಜೆ ನಡೀತದೆ. ಪ್ರತಿ ದಿವಸವೂ ಪೂಜೆ ಇದೆ. ಆಮೇಲೆ ಇನ್ನೊಂದೇನು ಅಂದರೆ ಈ ಸ್ವಾಮಿ ವಾರ ಮಂಗಳವಾರದಲ್ಲಿ ವಿಶೇಷ ಪೂಜೆ ನಡೀತದೆ. ಇಲ್ಲಿ ದಾಸೋಹನೂ ಕೂಡ ನಡೀತದೆ. ಪ್ರತಿ ದಿವಸವೂ ಬಂದ ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡ್ತಾರೆ. ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೀತವೆ. ಸ್ವಾಮಿ, ಇಲ್ಲಿ ಮದುವೆ ಕಾರ್ಯಕ್ರಮಗಳೇನಾದರೂ ಜರುಗುತ್ತವೆ? ಇಲ್ಲಿ ಮದುವೆಗಳು ನಡೀತವೆ, ನಾಮಕರಣಗಳು ನಡೀತವೆ. ಬಂದ ಭಕ್ತಾದಿಗಳು ಕೆಲವರು ಇದನ್ನು ಕೂಡ ಹುಟ್ಟಿದ ಹಬ್ಬಗಳು ಇಂಥವು ವಿಶೇಷ ಪೂಜೆಗಳನ್ನು ಕೂಡ ಮಾಡ್ಕೊತಾರೆ. ಇಲ್ಲಿ ಸುಮಾರು 3000-4000 ಜನಕ್ಕೆ ಆಗತಕ್ಕಂಥ ಅಡುಗೆ ಸಾಮಾನುಗಳು ಇದ್ದಾವೆ. ಬಂದ ಭಕ್ತಾದಿಗಳು ಅವರೇ ಬಂದು ಮಾಡ್ಕೊಂಡು ಹೋಗ್ತಾರೆ. ವೀರಭದ್ರ ಸ್ವಾಮಿಯ ಜಾತ್ರಾ ಮಹೋತ್ಸವ ಯಾವ 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 ದಿನಗಳು ನಡೀತದೆ? ಇಲ್ಲಾಂದ್ರೆ ವರ್ಷದಲ್ಲಿ ಎಷ್ಟು ಸತಿ ನಡೀತದೆ? ಜಾತ್ರಾ ಮಹೋತ್ಸವ ವಾರ್ಷಿಕೋತ್ಸವ ಒಂದು ವರ್ಷಕ್ಕೊಂದ್ಸಾರಿ ನಡೀತದೆ. ಇದು ಮುಂದಿನ ತಿಂಗಳು ಅಂದರೆ ಮಾರ್ಚ್ ತಿಂಗಳು 17ನೇ ತಾರೀಕು, 18ನೇ ತಾರೀಕು, 19ನೇ ತಾರೀಕು ಜಾತ್ರಾ ಮಹೋತ್ಸವ ನಡೀತದೆ. ಈ ಮೊದಲನೇ ದಿವಸ ಸೋಮವಾರ ಮಹಾರುದ್ರಾಭಿಷೇಕ ಸ್ವಾಮಿಗೆ ಮತ್ತು ಧ್ವಜ ಸ್ತಂಭ ಮುಂತಾದ ಕಾರ್ಯಕ್ರಮ ಸೋಮವಾರ ನಡೀತದೆ. ಮಂಗಳವಾರ ದಿವಸ ಆರತಿ ಅಗ್ಗಿನಗೊಂಡ ನಡೀತದೆ. ಇಲ್ಲಿ
ಶ್ರೀಮಾನ್ ದಿವಂಗತ ವೀರಾಚಾರ್ಯರು ಅವ್ರ ಮಗ ಆ, ಚಿಕ್ಕಣ್ಣಾಚಾರ್ಯ ಮಂಗಳವಾರದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಬಹಳ ವಿಜೃಂಭಣೆಯಿಂದ ನಡೆಸ್ಕೊಡ್ತಾರೆ. ಮಂಗಳವಾರವೂ ನಡೆಸ್ತಾರೆ, ಬುಧವಾರವೂ ಕೂಡ ಮುತ್ತಿನ ಪಲ್ಲಕ್ಕಿ ಮೆರವಣಿಗೆ ಇದೆ ಊರಿನಲ್ಲೆಲ್ಲ. ಅದನ್ನು ಕೂಡ ಶ್ರೀಮಾನ್ ದಿವಂಗತ ವೀರಾಚಾರ್ಯರ ಒಂದು ಜ್ಞಾಪಕಾರ್ಥವಾಗಿ ಪ್ರತಿ ವರ್ಷವೂ ಒಂದು ಮುತ್ತಿನ ಪಲ್ಲಕ್ಕಿಯ ಒಂದು ಜಾತ್ರಾ ಮಹೋತ್ಸವವನ್ನು ಊರಿನ ಸುತ್ತ ಬೆಳಕರಿಯವರೆಗೂ ಸುಮಾರು ರಾತ್ರಿಯೆಲ್ಲ ನಡೆಯುವಂಗೆ ಅವರು ವಿಶೇಷ ಪೂಜೆಯನ್ನು ಚಿಕ್ಕಣ್ಣಾಚಾರ್ಯರು ನಡೆಸ್ಕೊಡ್ತಾರೆ. ಸ್ವಾಮಿ ವೀರಭದ್ರ ಸ್ವಾಮಿ ದೇವಾಲಯದಲ್ಲಿ ಶಿವರಾತ್ರಿ ದಿನ ಏನಾದರೂ ವಿಶೇಷ ಇರುತ್ತಾ ಸ್ವಾಮಿ? ಶಿವರಾತ್ರಿ ಹಬ್ಬದ ದಿವಸ ಇದು ವಿಭೂತಿ ಅಲಂಕಾರ ಮಾಡಿಸ್ತಾರೆ. ಬಂದ ಭಕ್ತಾದಿಗಳೆಲ್ಲ ಬಹಳ ಜನ ಸೇರ್ತದೆ. ಅವತ್ತಿನ ದಿವಸ ವಿಭೂತಿ ಅಲಂಕಾರವಾಗಿರತಕ್ಕಂಥ ಸ್ವಾಮಿನ ನೋಡಿ ಸಂತೋಷದಿಂದ ಮತ್ತು ಪ್ರಸಾದವನ್ನು ಕೂಡ ಸ್ವೀಕರಿಸಿ ಎಲ್ಲ ಜನಗಳು ಹೋಗ್ತಾರೆ. ಸ್ನೇಹಿತರೆ, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿಯೇ ಅದ್ಭುತವಾದ ಸ್ಥಳಗಳಿರುತ್ತವೆ. ಇಂತಹ ಸ್ಥಳಗಳನ್ನು ನೋಡದೆ ದೂರದ ಬೆಟ್ಟ ನುಣ್ಣಗೆ ಎಂಬ ಮಾತಿನಂತೆ ಎಷ್ಟೆಷ್ಟೋ ದೂರ ಹೋಗಿ ಬರುತ್ತೇವೆ. ಮೊದಲು ನಾವು ನಮ್ಮ ಸುತ್ತಮುತ್ತ ಇರುವ ಇಂತಹ ಅದ್ಭುತ ಸ್ಥಳಗಳನ್ನು ನೋಡಬೇಕು ಕಡಿಮೆ ಸಮಯದಲ್ಲಿ. ಆಮೇಲೆ ಸಮಯ ಸಿಕ್ಕಿದ ಮೇಲೆ ದೂರದ ಸ್ಥಳಗಳಿಗೆ ಹೋಗುವ ಒಂದು ಪ್ರಯತ್ನ ಮಾಡಬೇಕು. ಮಾಹಿತಿ ಕೊರತೆಯ, ಕೆಲಸದ ಒತ್ತಡವೋ ಅಥವಾ ನಮ್ಮ ಪಕ್ಕದಲ್ಲಿಯೇ ಇದೆ ಬಿಡು, ಯಾವಾಗಲಾದ್ರೂ ಹೋಗೋಣ ಎಂಬ ಅಸಡ್ಡೆಯ ಮಾತು ನನಗಂತೂ ಗೊತ್ತಿಲ್ಲ. ನನ್ನ ಅಭಿಲಾಷೆ ಏನಂದ್ರೆ, ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಿಮ್ಮ ಮನಸ್ಸಿಗೆ ಇಷ್ಟವಾದ ಸ್ಥಳಗಳಿದ್ದು, ಏನಪ್ಪಾ ಈ ಸ್ಥಳಗಳು ಇಷ್ಟೊಂದು ಚೆನ್ನಾಗಿದೆ, ಈ ಸ್ಥಳ ಹೆಚ್ಚು ಜನರು ನೋಡಬೇಕು ಅಂತ ನಿಮಗೆ ಅನ್ನಿಸಿದ್ರೆ ಅಂತಹ ಸ್ಥಳದ ಹೆಸರನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ ಸ್ಥಳದ ಬಗ್ಗೆ ತಿಳಿಯಲು ಸಹಕಾರಿಯಾಗಿ. ಸ್ನೇಹಿತರೆ, ಇದು ಹಳೆ ನಿಜಗಲ್ಲಿನ ವೀರಭದ್ರಸ್ವಾಮಿ ದೇವಾಲಯದ ಪಕ್ಕದಲ್ಲಿ ಒಂದು ಗುಹೆ ಇದೆ. ಆ ಗುಹೆಯಿಂದ ನಡೆದು ಬಂದರೆ ಇಲ್ಲಿ ಶಿಖರ ಬಸವಣ್ಣನನ್ನು ನಾವು ನೋಡಬಹುದು. ತುಂಬಾ ಸುಂದರವಾದಂತಹ ಪರಿಸರದಲ್ಲಿ ಶಿಖರ ಬಸವಣ್ಣ ಸ್ವಾಮಿಯನ್ನ ನಾವು ಕಾಣಬಹುದು. ಸ್ನೇಹಿತರೆ, ಈ ಸ್ಥಳ ಇಷ್ಟ ಆಗಿದ್ರೆ ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು, ನಿಮ್ಮ ಸ್ನೇಹಿತರೊಂದಿಗೆ ಬಂದು ನಿಮ್ಮ ಸಮಯವನ್ನ ಇಲ್ಲಿ ನೀವು ಕಳೆಯಬಹುದು. ಸ್ನೇಹಿತರೆ, ನಾನು ಇವತ್ತು ಹಳೆ ನಿಜ್ಗಲ್ನಲ್ಲಿ ಇರ್ತಕ್ಕಂತಹ ಶ್ರೀ ಉದ್ಧಾನ ವೀರಭದ್ರ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇನೆ. ಆ ದೇವಾಲಯದ ಪಕ್ಕದಲ್ಲಿ ಈ ಒಂದು ಬೆಟ್ಟ ಕಾಣ್ತಾ ಇದೆ. ಚೆನ್ನಾಗಿದೆ ನೋಡೋಕ್ಕೆ. ನೀವೇನಾದರೂ ತುಮಕೂರು ಮಾರ್ಗವಾಗಿ ಹೋಗ್ತಿದ್ರೆ ಹಳೆ ನಿಜ್ಗಲ್ಲು ಬೆಟ್ಟಕ್ಕೆ ಬಂದು ಇಲ್ಲಿರ್ತಕ್ಕಂತಹ ಶ್ರೀ ಉದ್ಧಾನ ವೀರಭದ್ರ ಸ್ವಾಮಿ ದೇವಾಲಯವನ್ನು ನೋಡಿಕೊಂಡು ಹೋಗಬಹುದು. ಸ್ನೇಹಿತರೆ, ಈ ಉದ್ಧಾನ ವೀರಭದ್ರ ಸ್ವಾಮಿ ದೇವಾಲಯದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.